5 ಗ್ಯಾರಂಟಿಗಳು ಮಾಡಿ ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡಿಲ್ಲ, ನೀರಾವರಿಗೆ ದುಡ್ಡಿಲ್ಲ. ಇವತ್ತು ರಸ್ತೆ ಮಾಡಿಲ್ಲ. ಇಲ್ಲೊಂದು 10 ಕಿಲೋಮೀಟರ್, ಆ ಕಡೆಗೆ ಒಂದು 36 ಕಿಲೋಮೀಟರ್. ಇಲ್ಲಿ ನಮ್ಮ ಇದು ತಮಿಳುನಾಡಿಗೆ ಹೋಗುವ ರಸ್ತೆಗೂ ಇಲ್ಲಿ ನಮ್ಮ ನೆಲಮಂಗಲಕ್ಕೆ ಹೋಗೋ ರಸ್ತೆ ಇದೆಯಲ್ಲ, ಅದಕ್ಕೆ ಕನೆಕ್ಷನ್ ಕೊಟ್ಟಿರೋದು ಇಷ್ಟೇ. ಪರ್ ಡೇ ಇವತ್ತು 2 ಕೋಟಿ 2.5 ಕೋಟಿ ಪರ್ ಡೇ. ಸದನ ಸಮಿತಿಯಲ್ಲಿ ಬರೆದ್ರು ಅವನಿಗೆ ಅಧಿಕಾರ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ. ಏನ್ ಕಂಡೀಷನ್ ಇದೆ ಅಂದ್ರೆ, ಈ ರಸ್ತೆ ಮೈಸೂರಿಗೂ ಕಂಪ್ಲೀಟ್ ಮಾಡಿದ ಮೇಲೆ ಅವನೇನಿದ್ರು ಟೋಲ್. ಆಮೇಲೆ ಈ ರಸ್ತೆ 30 ವರ್ಷಕ್ಕೆ ಜಾಗ ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು. ಇದು MOS ಏನಾಗಿರೋದು. ಆದ್ರೆ ಕೆಲವರು ಮಹನೀಯರು ಅವ್ರಿಗೆ ಕೊಡಬೇಕು ಅಂತಲೂ ಕೆಲವು ನಿರ್ಣಯಗಳು ಮಾಡಿದ್ದಾರೆ. ಇದೆಲ್ಲ ತುಂಬಾ ವಿಷಯ ಇದೆ. ಸಿದ್ದರಾಮಯ್ಯರಿಗೆ ಗೊತ್ತಿದೆ ಪಾಪ. ಡೆಪ್ಟಿ ಚೀಫ್ ಮಿನಿಸ್ಟ್ರು ಒಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ ಸ್ವಾಮಿಗಳಿದ್ರು, ಬಾಲಗಂಗಾಧರನಾಥ ಸ್ವಾಮಿಗಳು. ಆಗ ಅವ್ರಿಗೊಂದು ಸನ್ಮಾನ ಮಾಡಿಬಿಟ್ರು ಚೀಣಿಗೆ. ಅದರಲ್ಲಿ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು, ಕಾಂಗ್ರೆಸ್ ಅಧ್ಯಕ್ಷರು ಆ ಸಭೆಯಲ್ಲಿ ಭಾಗಿಯಾದ್ರು. ನಾನು ತುಂಬಾ ವಿಷಯ ಇದೆ, ಸೋನಿಯಾ ಗಾಂಧಿ ಬರೆದಿರೋ ಕಾಗದ, ರಾಹುಲ್ ಗಾಂಧಿ ಬರೆದಿರೋ ಕಾಗದ, ಯಾರ್ಯಾರಿಗೆ ಪತ್ರ ಬರೆದಿದ್ದೇನೆ, ಮನಮೋಹನ್ ಸಿಂಗ್ ಬರೆದಿರೋ ಕಾಗದ. ಈ ರಾಜ್ಯ ನಾಶ ಮಾಡಿದ್ರು. ನಿಮ್ಮ ಉದಾರೀಕರಣದ ನೀತಿಯಿಂದ ನನ್ನ ರೈತರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಅವ್ರನ್ನ ಸಂಪೂರ್ಣವಾಗಿ ಇವತ್ತು ಇಷ್ಟೊಂದು ದೌರ್ಜನ್ಯ ನಡೆದಿದೆ, ಎಲ್ಲ ಬರೆದಿದೆ. ನಾನಿವತ್ತು ನಿಮ್ಮ ಮುಂದೆ ಮಾತಾಡಕ್ ಬಂದಿಲ್ಲ. ಆದ್ರೂ ನಿಮ್ಗೆ ಈ ಬಳ್ಳಾರಿದು ಕೇಳಿದ್ರೆ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ತುಂಬಾ ಟೈಮ್ಲಿ ಆಕ್ಟ್ ಮಾಡ್ತಾರೆ, ಇದೆಲ್ಲ ಅನುಮಾನ ಇಲ್ಲ. ಆದ್ರೆ ಅವರು ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಆಸಕ್ತಿ ನಂದು ಇದೆ ಅಂತ ಹೇಳಿದ್ದಾರೆ. ಇದರಲ್ಲೇ ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಷ್ಟೇ. ಯಾಕೆಂದ್ರೆ ವಿಷಯ ತುಂಬಾ ಹೇಳಬಲ್ಲೆ. ಕಾಲ ಬರುತ್ತೆ, ದೇವೇಗೌಡ ಇನ್ನೂ ಬದುಕಿದ್ದೀನಿ, ಹಂತ ಹಂತವಾಗಿ ಕಾಲ ಬರುತ್ತೆ. ನಿಮ್ ಮುಂದೆ ಇರ್ತೇನೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಇವರು, ಹೇಗೆ ಈ ರಾಜ್ಯ ಆಳಿದ್ದಾರೆ, ಎಲ್ಲ ವಿಷಯವನ್ನ ಹಾಸನದಲ್ಲಿ ಸಭೆ ಮಾಡೋದು ತಮಾಷೆ ಮಾಡ್ತೀನ? ಇವ್ರು 2 ಸಭೆ ಮಾಡಿದ್ರು ಹಾಸನದಲ್ಲಿ. ಯಾಕೆ? ಟೈಮ್ ಹಾಗಾಗಿ ಬರುತ್ತೆ. ಟೈಮ್ ಅಂಡ್ ಟೈಡ್ ಕೆನಾಟ್ ಬಿ ಸ್ಟಾಪ್ಡ್ ಬೈ ಎನಿಬಡಿ. ಸಮುದ್ರದ ಅಲೆಗಳು ಟೈಮನ್ನ ನಿಲ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. 5 ಗ್ಯಾರಂಟಿಗಳು ಮಾಡಿ ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡಿಲ್ಲ, ನೀರಾವರಿಗೆ ದುಡ್ಡಿಲ್ಲ. ಇವತ್ತು ರಸ್ತೆ ಮಾಡಿಲ್ಲ. ಇಲ್ಲೊಂದು 10 ಕಿಲೋಮೀಟರ್, ಆ ಕಡೆಗೆ ಒಂದು 36 ಕಿಲೋಮೀಟರ್. ಇಲ್ಲಿ ನಮ್ಮ ಇದು
ತಮಿಳ್ನಾಡಿಗೆ ಹೋಗುವ ರಸ್ತೆಗೂ ಈ ಇಲ್ಲಿ ನಮ್ಮ ನೆಲಮಂಗಲಕ್ಕೆ ಹೋಗೋ ರಸ್ತೆ ಇದೆಯಲ್ಲ ಅದಕ್ಕೆ ಕನೆಕ್ಷನ್ ಕೊಟ್ಟಿರೋದು ಇಷ್ಟೇ. ಪರ್ ಡೇ ಇವತ್ತು 2 ಕೋಟಿ 2.5 ಕೋಟಿ ಪರ್ ಡೇ ಸದನ ಸಮಿತಿಲಿ ಬರೆದ್ರು ಅವನಿಗೆ ಅಧಿಕಾರ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ. ಏನ್ ಕಂಡೀಷನ್ ಇದೆ ಅಂದ್ರೆ ಈ ರಸ್ತೆ ಮೈಸೂರುವರೆಗೂ ಕಂಪ್ಲೀಟ್ ಮಾಡಿದ ಮೇಲೆ ಅವನೇನಿದ್ರು ಟೋಲ್, ಆಮೇಲೆ ಇದು ಈ ರಸ್ತೆ 30 ವರ್ಷಕ್ಕೆ ಜಾಗ ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು. ಇದು MOS ಏನಾಗಿರೋದು. ಆದ್ರೆ ಕೆಲವರು ಮಹನೀಯರು ಅವ್ರಿಗೆ ಕೊಡಬೇಕು ಅಂತಲೂ ಕೆಲವು ನಿರ್ಣಯಗಳು ಮಾಡಿದ್ದಾರೆ. ಇದೆಲ್ಲ ತುಂಬಾ ವಿಷಯ ಇದೆ. ಸಿದ್ದರಾಮಯ್ಯರಿಗೆ ಗೊತ್ತಿದೆ ಪಾಪ. ಡೆಪ್ಟಿ ಚೀಫ್ ಮಿನಿಸ್ಟ್ರು ಒಂದ್ ಸಂದರ್ಭದಲ್ಲಿ ನಮ್ಮ ಹಿಂದಿನ ಸ್ವಾಮಿಗಳಿದ್ರು, ಬಾಲಗಂಗಾಧರನಾಥ ಸ್ವಾಮಿಗಳು. ಆಗ ಅವ್ರಿಗೊಂದು ಸನ್ಮಾನ ಮಾಡಿಬಿಟ್ರು ಚೀಣಿಗೆ. ಅದರಲ್ಲಿ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು, ಕಾಂಗ್ರೆಸ್ ಅಧ್ಯಕ್ಷರು ಆ ಸಭೆಯಲ್ಲಿ ಭಾಗಿಯಾದ್ರು. ನಾನು ತುಂಬಾ ವಿಷಯ ಇದೆ, ಸೋನಿಯಾ ಗಾಂಧಿ ಬರೆದಿರೋ ಕಾಗದ, ರಾಹುಲ್ ಗಾಂಧಿ ಬರೆದಿರೋ ಕಾಗದ, ಯಾರ್ಯಾರಿಗೆ ಪತ್ರ ಬರೆದಿದ್ದೇನೆ, ಮನಮೋಹನ್ ಸಿಂಗ್ ಬರೆದಿರೋ ಕಾಗದ. ಈ ರಾಜ್ಯ ನಾಶ ಮಾಡಿದ್ರು. ನಿಮ್ಮ ಉದಾರೀಕರಣದ ನೀತಿಯಿಂದ ನನ್ನ ರೈತರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಅವ್ರನ್ನ ಸಂಪೂರ್ಣವಾಗಿ ಇವತ್ತು ಇಷ್ಟೊಂದು ದೌರ್ಜನ್ಯ ನಡೆದಿದೆ, ಎಲ್ಲ ಬರೆದಿದೆ. ನಾನಿವತ್ತು ನಿಮ್ಮ ಮುಂದೆ ಮಾತಾಡಕ್ ಬಂದಿಲ್ಲ, ಆದ್ರೂ ನಿಮ್ಗೆ ಈ ಬಳ್ಳಾರಿ ಕೇಳಿದ್ರೆ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ತುಂಬಾ ಟೈಮ್ಲಿ ಆಕ್ಟ್ ಮಾಡ್ತಾರೆ, ಅದೆಲ್ಲ ಯಾವ ಅನುಮಾನ ಇಲ್ಲ. ಆದ್ರೆ ಅವರು ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಆಸಕ್ತಿ ನಂದು ಇದೆ ಅಂತ ಹೇಳಿದ್ದಾರೆ. ಇದರಲ್ಲೇ ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಷ್ಟೆ. ಯಾಕೆಂದ್ರೆ ವಿಷಯ ತುಂಬಾ ಹೇಳಬಲ್ಲೆ, ಕಾಲ ಬರುತ್ತೆ. ದೇವೇಗೌಡ ಇನ್ನೂ ಬದುಕಿದ್ದೀನಿ, ಹಂತ ಹಂತವಾಗಿ ಕಾಲ ಬರುತ್ತೆ, ನಿಮ್ ಮುಂದೆ ಇರ್ತೇನೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಇವರು, ಹೇಗೆ ಈ ರಾಜ್ಯ ಆಳಿದ್ದಾರೆ, ಎಲ್ಲ ವಿಷಯವನ್ನ ಹಾಸನದಲ್ಲಿ ಸಭೆ ಮಾಡೋದು ತಮಾಷೆ ಮಾಡ್ತೀನ? ಇವ್ರು 2 ಸಭೆ ಮಾಡಿದ್ರು ಹಾಸನದಲ್ಲಿ. ಯಾಕೆ? ಟೈಮ್ ಹಾಗಾಗಿ ಬರುತ್ತೆ. ಟೈಮ್ ಅಂಡ್ ಟೈಡ್ ಕೆನಾಟ್ ಬಿ ಸ್ಟಾಪ್ಡ್ ಬೈ ಎನಿಬಡಿ. ಸಮುದ್ರದ ಅಲೆಗಳು ಟೈಮನ್ನ ನಿಲ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ.